ವೃತ್ತಿಯಲ್ಲಿ ಟೀಚರ್ ಆಗಿ ಲಾಯರ್ ಆಗಿ ತಮ್ಮದೇ ಆದಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ತಮ್ಮ ವೃತ್ತಿಯನ್ನು ಮಾಡ್ತಿರುವಂತಹ ಲಾಯರ್ ಚಂದ್ರಶೇಖರ್ ಬಂಡಿಯಪ್ಪ ಅವರು ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚೌಕಿದಾರ್ ಅನ್ನುವಂಥ ಸಿನಿಮಾ ಈಗಾಗಲೇ ಟೀಸರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರ ಜೊತೆಗೆ ಫಾದರ್ ಆಂಥಮ್ ಅನ್ನುವಂತಹ ಅದ್ಭುತ ಹಾಡಿನ ಮೂಲಕನೂ ಕೂಡ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇದೆ. ಸದ್ಯ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫೈನ್. ಲಾಯರ್ ಆಗಿದ್ದಂಥವ್ರು ಡೈರೆಕ್ಟರ್ ಆಗೋದಕ್ಕೆ ಏನು ಸರ್ ಕಾರಣ? ಅದು ಉಲ್ಟಾ, ನಾನು ಡೈರೆಕ್ಟ್ರ್ ಆದಮೇಲೆ ಲಾಯರ್ ಆಗಿರೋದು. ನಾನು ಡೈರೆಕ್ಟ್ರ್ ಆದಮೇಲೆ ಲಾಯರ್ ಆಗಿರೋದು. ನಾನು ಬರೀ MSc ಓದ್ಕೊಂಡು ಬೆಂಗಳೂರಿಗೆ ಬಂದದ್ದು. ಅದಾದಮೇಲೆ ನಾನು DFT ಮಾಡಿದೆ ಸಿನಿಮಾಗೋಸ್ಕರ. ಅದಾದಮೇಲೆ ಬಿ ಎಡ್ ಓದಬೇಕಾದ್ರೆ ರಥಾವರ ತೆಗಿತಾಯಿದ್ದೆ. ಆ ಟೈಮಲ್ಲಿ ಆ ಕಾಲೇಜ್ ಓನರೇ ಈಗ ಪ್ರೊಡ್ಯೂಸ್ ಮಾಡ್ತಾಯಿರೋರು, ಇದು ಚೌಕಿದಾರ ಪ್ರೊಡ್ಯೂಸ್ ಮಾಡ್ತಾಯಿರೋರು ಆ ಕಾಲೇಜ್ ಓನರು. ಹಾಗೆ ಅದಾದಮೇಲೆ ನಾನು LLB ಮಾಡಿದೆ. ಈಗ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಡ್ವೊಕೇಟ್ ಆಗಿ. ಬೈ ಪ್ರೊಫೆಷನ್, ಬೈ ಫ್ಯಾಷನ್ ಸಿನಿಮಾ ಮಾಡ್ತೀನಿ. ಲಾ ಮಾಡ್ತಿರೋವಂಥವ್ರಿಗೆ ತುಂಬ ಕಷ್ಟ ಇರುತ್ತೆ. ಬಿಕಾಸ್ ಸೆಕ್ಷನ್ಸನ್ನು ತಿಳ್ಕೊಳ್ಳೋವಂಥದ್ದೇ ಒಂದು ದೊಡ್ಡ ಒಂದು ಟಾಸ್ಕ್ ಅನಿಸ್ಬೋದು. ಅದರಲ್ಲಿ ಡೈರೆಕ್ಷನ್ ಫೀಲ್ಡ್ಗೆ ಇಳಿದಿದ್ದೀರಾ. ಸೊ ಅದ್ರ ಜೊತೆಗೆ ಹೆಂಗೆ ಅನ್ನಿಸ್ತಿದೆ ಆ್ಯಂಡ್ ಯಾಕೆ ಡೈರೆಕ್ಷನ್ ಫೀಲ್ಡ್ನ ಆಯ್ಕೆ ಮಾಡಿಕೊಂಡ್ರಿ ಅಂತ? ಅಲ್ಲ, ನನ್ನ ಮೊದಲ ಆಯ್ಕೆ ಕೂಡ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಆಗಿತ್ತು. ಸಿನಿಮಾ ನಿಮಗೆ ಫಿನಾನ್ಷಿಯಲಿ ಮತ್ತು ಸಪೋರ್ಟಿವ್ ಆಗಿ ನೋಡಿದ್ರೆ, ನಾವೆಲ್ಲ ಏನು ದೊಡ್ಡ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಫ್ಯಾಮಿಲಿ ಎಲ್ಲ. ನಾವೊಂದು ಅಗ್ರಿಕಲ್ಚರಲ್ ಫ್ಯಾಮಿಲಿ, ಅದರಿಂದ ಒಂದು ಫೈನಾನ್ಷಿಯಲ್ ಸೇಫ್ಟಿ ಇರಬೇಕಾಗತ್ತೆ. ಏನು ಕೆಲಸ ಮಾಡ್ತೀರಾ ಅಂತ ಏನು ಹೇಳ್ತೀರಾ, ನಮ್ಮ ಪಿಕ್ಚರ್ ಡೈರೆಕ್ಟ್ರು ಅನ್ನೋದು ಕೆಲಸ ಅಂತ ಹೇಳೋಕ್ಕಾಗಲ್ಲ. ಈಗ ನೀವು ಕೆಲವರು ಆವಿಗೆ ಪೇಂಟಿಂಗ್ ಮಾಡ್ತಾರೆ, ಕೆಲವರು ಆವಿಗೆ ಇನ್ನೇನೋ ಕಲೆಕ್ಷನ್ಸ್ ಮಾಡ್ತಾರೆ. ಆ ಥರ ಒಂದು ಆವಿ ಅಷ್ಟೇ ಸಿನಿಮಾ ಅಂದರೆ. ಹಂಗೆ ತಗೋಬೇಕು ಪ್ಯಾಷನ್ನಿಗೆ. ಆವಾಗ ನಾವು ತುಂಬ ದಿನ ಬಾಳಿಕೆ ಬರೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಚಿಕ್ಕಾಬಟ್ಟೆ ಅದಿಲ್ಲ ಅಂದರೆ ಸತ್ತೋಗ್ತೀನಿ ಹಿಂಗೆ ಅಂತೆಲ್ಲ ಮಾಡಿದ್ರೆ ಅದು ತುಂಬ ದಿನ ಬಾಳಿಕೆ ಬರೋಕ್ಕಾಗಲ್ಲ. ಲಾಂಗ್ ಟರ್ಮ್ ಫ್ಯಾಷನಾಗಿ ಮಾಡಿದ್ರೆ ಲಾಂಗ್ ಟರ್ಮ್ ಆಗಿ ಸರ್ವೈವ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಇದಷ್ಟೇ. ಅಡ್ವೊಕೇಸಿ ಅನ್ನೋದು ಏನಂತಂದರೆ ಲರ್ನಿಂಗ್ ಇರುತ್ತೆ. ಎರಡೂ ಕಡೆ ಲರ್ನಿಂಗೇ, ಎರಡು ಸ್ಪಾಂಟೇನಿಯಸ್, ಎರಡು ಹೆಚ್ಚು ಕಡಿಮೆ ಒಂದೇ ಥರದ ಇದು ವೃತ್ತಿಗಳು. ಸಿನಿಮಾ ಆಗಲಿ ಮತ್ತು ಅಡ್ವೊಕೇಸಿ ಆಗಲಿ, ಎರಡಕ್ಕೂ ಸ್ಪಾಂಟೇನಿಯಸ್ಸಾಗಿ ನೀವೇನು ಡಿಸಿಷನ್ ತಗೋತೀರಾ, ಸ್ಪಾಂಟೇನಿಯಸ್ಸಾಗಿ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ಮುಖ್ಯ ಆಗುತ್ತೆ. ಎರಡು ಹೆಚ್ಚು ಕಡಿಮೆ ಸಿಮಿಲರ್ ಆಗಿದೆ ಮತ್ತು ಎರಡೂ ಲರ್ನಿಂಗ್ ಇದು ಇರ್ತಕ್ಕಂಥದ್ದು. ನಾನು ಅದನ್ನು ಇಷ್ಟಪಡ್ತೀನಿ. ನನಗೆ ಇವತ್ತು ಮಾಡಿದ ಕೆಲಸ ನಾಳೆ ಮಾಡೋಕ್ಕೆ ಇಷ್ಟ ಇಲ್ಲ. ಇವತ್ತು ಮಾಡಿದ ಇದನ್ನು, ಈಗ ಸಪೋಸ್ ಯಾವ್ದಾದ್ರು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಕೂತ್ಕೊಂಡ್ರೆ, ನೀವು ಇವತ್ತು ಮಾಡಿದ್ದೇನೆ ಸಾಯೋ ತನಕ. ಈಗ ಟೀಚಿಂಗ್, ಫಾರ್ ಎಕ್ಸಾಂಪಲ್ ಟೀಚಿಂಗ್ ಜಾಬ್, ನೀವೊಂದು ಬಯಾಲಜಿ ಟೀಚ್ ಮಾಡ್ತೀರಾ ಅಂದರೆ, ಇವತ್ತು ನೀವೇನು ಅಮೀಬಾ ಬಗ್ಗೆ ಕತೆ ಹೇಳ್ತೀರಾ, ನೀವು ರಿಟೈರ್ ಆಗ 60ನೇ ವಯಸ್ಸಲ್ಲೂ ಅದನ್ನೇ ಕತೆ ಹೇಳ್ಬಿಟ್ಟು ಬರ್ತೀರಾ. ಅದು ನನಗೆ ಭಯಂಕರ ಕಷ್ಟ. ಇವತ್ತು ಮಾಡಿದ ಕೆಲಸ ನಾಳೆ ಮಾಡೋಕ್ಕೆ ಇಷ್ಟ ಇಲ್ಲ. ಹಂಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅನ್ನೋದು ಇದಕ್ಕೇ ಎರಡೂ ಅದಕ್ಕೆ ಇದೇ ಕ್ವಾಲಿಟೀಸ್ ಇದಾದ್ರಿಂದ ಮೋಸ್ಟ್ಲಿ ನಾನು ಅವೆರಡನ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ. ಮಾತಾಡ್ತಾ ಹೇಳ್ತಾ ಇದ್ರಿ, ಮಾಡುವಂತಹ ಕೆಲಸವನ್ನು ಪ್ರತಿದಿನ ಮಾಡೋದಕ್ಕೆ ಇಷ್ಟ ಆಗಲ್ಲ, ಕ್ರಿಯೇಟಿವ್ ಆಗಿರುವಂತಹ ವರ್ಕನ್ನು ಚೂಸ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಕ್ರಿಯೇಟಿವ್ ಆಗಿರುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಂತ ಹೇಳ್ಬಿಟ್ಟು ಯಾವ ರೀತಿಯಂತಹ ಕ್ರಿಯೇಟಿವ್ ಆಗಿರುವಂತಹ ಇನ್ಪುಟ್ಸನ್ನು ಇಟ್ಕೊಂಡು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದೀರಾ ಆ್ಯಂಡ್ ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡೋದಕ್ಕೆ ಕಾರಣ ಏನು ಅಂತ? ಇದು ಸಾಮಾನ್ಯವಾಗಿ ನನ್ನ ಇದು 5ನೇ ಸಿನಿಮಾ. ನಾನು ಪ್ರತಿ ಸಿನಿಮಾದಲ್ಲೂ ನಾನು ಬೇರೆ ಬೇರೆ ಥರ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ನನಗೆ ರೀಮೇಕ್ ಮಾಡೋದು, ರೀಮಿಕ್ಸ್ ಮಾಡೋದು, ಇವೆಲ್ಲ ಭಯಂಕರ ಬೋರಿಂಗ್ ಕೆಲಸ. ಆಮೇಲೆ ನಾನು ಮಾಡೋದು ಪಿಕ್ಚರ್ನ ಸೀನ್ ಮತ್ತು ನಾನೇ ತೆಗಿಯೋದು, ನಾನು ಮಾಡೋದು ಕತೆ ಬಗ್ಗೆ ಹಂಗೆ ನನಗೆ ಅದು ಭಯಂಕರ, ಅದು ಮಾಡೋಕ್ಕಿಂತ ಸುಮ್ಮನೆ ಇರೋದು ಬೆಸ್ಟು ಅನ್ನೋವಂಥ ಯೋಚನೆಯಲ್ಲಿ ಇದು ಮಾಡ್ತೀನಿ. ನಾನು ಸುಮಾರು ಒಂದು 3 years ಬ್ಯಾಕ್ ಈ ಕತೆ ಕತೆ ಬರೆದು ನಾನು ನೋಡೋಣ ಇದು ಯಾವಾಗ ಎಕ್ಸಾಕ್ಟ್ಲಿ. ಯಾಕಂತಂದರೆ ಇದು ನಾನು ಕತೆನ ಸಾಮಾನ್ಯವಾಗಿ ಹೆಂಗೆ ಅಂತಂದರೆ ಯಾವುದೋ ಎಲ್ಲೋ ಸಿನಿಮಾ ನೋಡಿ ಆ ಥರ ಎಲ್ಲ ಇನ್ಸ್ಪೈರ್ ಆಗಲ್ಲ. ನಾನು ಸುತ್ತ ಇರ್ತಕ್ಕಂಥ ಕ್ಯಾರೆಕ್ಟರ್ಗಳು ಅಬ್ಸರ್ವೇಷನ್ ಮಾಡ್ತೀನಿ. ಆ ಪಾತ್ರಗಳು, ಆ ಸುತ್ತ ಇರೋ ಕ್ಯಾರೆಕ್ಟರ್ಗಳೇ ಪಾತ್ರಗಳಾಗಿ ಕನ್ವರ್ಟ್ ಆಗ್ತವೆ ನಾನು ಮಾಡೋ ಸಿನಿಮಾದಲ್ಲಿ. ಸೊ ಅದೇ ಥರದ್ದು ಸಿನಿಮಾ ಚೌಕಿದಾರ ಬರೆದು 1 ವರ್ಷ ಆದಮೇಲೆ ಒಂದು ದಿವಸ ನನಗೊಂದು ಕಾಲ್ ಬರುತ್ತೆ. ನಮ್ಮ ತಂದೆಗೆ ಕ್ಯಾನ್ಸರ್ ಅಂತ ಕಿದ್ವಾಯಿ ಆಸ್ಪತ್ರೆಗೆ ಇದು ಮಾಡಿರ್ತಾರೆ. ನಾವು ಹೋಗಿ ನೋಡಿ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡೋದು ಕನ್ಫರ್ಮ್ ಆಗುತ್ತೆ.
ನನಗೆ ಅನಿಸುತ್ತೆ ಅವಾಗ ಆ ಕತೆ ಮತ್ತು ತಲೆ ಹೊಡುತ್ತೆ, ಹೆಂಗಾದರೂ ಮಾಡಿ ಅವ್ರಿಗೆ ಈ ಸಿನಿಮಾ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಅವ್ರಿಗೂ ಟ್ರೀಟ್ಮೆಂಟ್ ಆಗಿ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ ನಾನು ಈ ಸಿನಿಮಾ ತೋರಿಸ್ತೀನಿ. ಒಂದು ಸಾಮಾನ್ಯವಾಗಿ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಎರಡು ಕಣ್ಣಿದ್ದಂಗೆ. ಎಲ್ಲರೂ ಕೆಲವರು ಈ ಕಣ್ಣು ಬೇಕು ಈ ಕಣ್ಣು ಬೇಡ ಅಂತ ಯಾರು ಹೇಳ್ತಾರೆ, ಇಬ್ಬರು ಒಂದೇ. ಈ ಸಿನಿಮಾ ನಾನು ಫಾದರ್ ಪ್ರೌಡ್ನ ಹೇಳೋಂಥ ಸಿನಿಮಾ ಆದ್ದರಿಂದ ಅದ್ರ ಮೇಲೆ ಮಾಡಿರ್ತಕ್ಕಂಥದ್ದು ಚೌಕಿದಾರ. ತಂದೆ ಮಗನ ಬಾಂಧವ್ಯವನ್ನು ಹೊತ್ತು ತರ್ತಿರುವಂತಹ ಈ ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ಆಗಿರುವಂಥ ಒಂದಷ್ಟು ಇನ್ಸಿಡೆಂಟ್ ಏನಾದ್ರೂ ಒಂದು ಲೈಫಲ್ಲಿ ಗೋಲ್ ಸೆಟ್ ಮಾಡಿಕೊಂಡು ಮಾಡಿರೋ ಒಂದು ಉಂಟಾ? ಯಾಕಂತಂದರೆ ನೀವು ಆಗಲೇ ಹೇಳ್ತಾ ಇದ್ರಿ ನಿಮ್ಮ ತಂದೆಗೋಸ್ಕರ ಸಿನಿಮಾವನ್ನು ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು. ಸೊ ನಿಮ್ಮ ಅಥವಾ ನಿಮ್ಮ ತಂದೆ ಜೀವನದಲ್ಲಿ ನಡೆದಿರುವಂಥ ಒಂದಷ್ಟು ನಿಜ ಜೀವನದ ರಿಯಲ್ ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ ಅಂತ? ಬೇಜಾನಿದೆ. ಅಂದರೆ ನಾನು ಯಾವ ತಂದೆನೂ ಈಗ ನೀವು ಹೋಗಿ ಮನೆಯಲ್ಲಿ ಈ ಕರೆಂಟ್ ಸಿಚುವೇಷನಲ್ಲಿ ನಾನು ಸಿನಿಮಾ ತೆಗಿತೀನಿ ಅಂತನೋ ಇಲ್ಲ ಸಿನಿಮಾಲಿ ಆ್ಯಕ್ಟ್ ಮಾಡ್ತೀನಿ ಅಂದ್ರೂ ಯಾವ ತಂದೆ ತಾಯಿನೂ ನಿಮಗೆ ಪರ್ಮಿಷನ್ ಕೊಡೋಲ್ಲ. ಅದರಲ್ಲೂ ನಿಮ್ಮ ಫುಲ್ ಮೆಚ್ಯೂರ್ಡ್ ಎಜುಕೇಟೆಡ್ ಪೇರೆಂಟ್ಸೇ ನಿಮಗೆ ಪರ್ಮಿಷನ್ ಕೊಡೋಲ್ಲ. ಅಂಥದ್ರಲ್ಲಿ ನಮ್ಮ ತಂದೆ ಅಗ್ರಿಕಲ್ಚರಿಸ್ಟ್, ಅವ್ರಿಗೆಲ್ಲ ಭಯ ಇರುತ್ತೆ, ನಮಗೆಲ್ಲ ಸಿಗೋಂಥ ಪ್ರಪಂಚನೇ ಅಲ್ಲ, ಅದು ದೂರನೇ ಎಲ್ಲೋ ಇದೆ, ಆ ಥರ ಒಂದು ಇಲ್ಯೂಷನ್ ಇರುತ್ತೆ ಅವ್ರಿಗೆ. ನಾನು MSc ಓದಿ ನಾನು ಲೆಕ್ಚರ್ ಆಗ್ತೀನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ನಾನು ಬೆಂಗಳೂರಿಗೆ ಬಂದು 1 ಇಯರ್ ಟೀಚ್ ಮಾಡಿ ಮತ್ತು ಸಿನಿಮಾ ಒಳಗಡೆ ಬಂದುಬಿಡ್ತೀನಲ್ವ. ಸೊ ಒಂದು 5-6 ವರ್ಷ ಅವರು ನನಗೆ ಮಾತಾಡ್ಸಲ್ಲ. ನಾನು ಊರಿಗೆ ಹೋಗಿರಲ್ಲ, ನಾನೇ ಎಷ್ಟೋ ಸತ್ತೇ ಹೋಗಿದ್ದೆ ಅಂತ ತುಂಬ ಜನ ಮಾತಾಡ್ತಾರೆ ಊರಲ್ಲಿ. ಆಮೇಲೆ ಏನಾಯಿತು, ಆನೆ ಪಟಾಕಿ ಆಯಿತು ಫಸ್ಟ್ ಪಿಕ್ಚರು. ನೆಕ್ಸ್ಟ್ ರಥಾವರ, ಅದು ದೊಡ್ಡದಾಗಿ ಆನೆ ಪಟಾಕಿ ಒಂದು ಕಮರ್ಷಿಯಲ್ ಎಂಟರ್ಟೈನರ್, ಒಂದು ಕಾಮಿಡಿ ಸಿನಿಮಾ ಅದಾಯಿತು. ಅದಾದ ನನಗೆ ರಥಾವರನ ಮಾಡಬೇಕು ಅಂತ ತುಂಬ ಇತ್ತು. ಆ ಕಥೆನೇ ನಾನು ಆನೆ ಪಟಾಕಿ ಪ್ರೊಡ್ಯೂಸರ್ಗೆ ಹೇಳಿದ್ದೆ. ಅವ್ರಿಗೆ ಅದೇನೋ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಅದು ಹಂಗೆ ಒಬ್ಬೊಬ್ರಿಗೂ ಒಂದೊಂದು ಟೇಸ್ಟ್ ಇರುತ್ತೆ. ಸರಿ, ಇದು ಪಿಕ್ಚರ್ ಮಾಡಿದೆ. ಪಿಕ್ಚರು ನಮ್ಮೂರು ಮಂಡ್ಯದಲ್ಲಿ ರಿಲೀಸ್ ಆಯಿತು. ಎಲ್ಲ ಊರಲ್ಲೂ 305 ಥಿಯೇಟ್ರೇನೋ ಅವಾಗ 2015 ಡಿಸೆಂಬರು. ಎಲ್ಲ ಸಂಜೆ ಅನ್ನೋ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ನಮ್ಮ ತಂದೆ ಏನು ಮಾಡೋರೆ, ಹೋಗಿದೆ ಪಿಕ್ಚರ್ ನೋಡೋಕೆ ಹೋಗಿದ್ದಾರೆ. ಒಂದು 10 ಶೋ 10 ಗಂಟೆಗೆ ಏನೋ ಹೋಗಿದ್ದಾರೆ. ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿದೆ. ಸರಿ ಹೋಗಿದ್ದಾರೆ, ವಾಪಸ್ ಹೋಗಿದ್ದಾರೆ. ಮಧ್ಯಾಹ್ನ ಬಂದು 1 ಗಂಟೆ ಬಂದಿದ್ದಾರೆ, 1:30 ಶೋಗೆ. ಆವಾಗಲೂ ಹೌಸ್ಫುಲ್ ಆಗಿದೆ, ಟಿಕೆಟ್ ಇಲ್ಲ, ಬೋರ್ಡ್ ಹಾಕಿ ಜನ ನಿಂತಿದ್ದಾರೆ. ಹಂಗೆ ಈವ್ನಿಂಗ್ ಬಂದಿದ್ದಾರೆ, ಸಂಜೆ ಬಂದಿದ್ದಾರೆ, ಸಿಕ್ಕಿಲ್ಲ. ಸರಿ ನಾಳೆ ಬಂದಿದ್ದಾರೆ. ಆ ಥಿಯೇಟ್ರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡೋರೊಬ್ಬರು ನಮ್ಮ ರಿಲೇಟಿವ್ ಅವರು ಏನಕ್ಕೆ ಮಾವ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರಲ್ಲ, ಮೋಸ್ಟ್ಲಿ ಅವ್ರ ಮಗ ಡೈರೆಕ್ಟಲ್ಲ, ಅದಕ್ಕೇನೋ ಜನ ಬರ್ತಿದ್ದಾರೆ ನೋಡ್ಕೊಂಡು ಅಂತ ಸುಮ್ಮನೆ ಆಗಿದ್ದಾರೆ. ನೆಕ್ಸ್ಟ್ ಸಂಡೇ ನೋಡಿದೆ, ಫ್ರೈಡೇ ಸ್ಯಾಟರ್ಡೇ ಸಂಡೇ 12 ಶೋಲ್ಲಿ 11 ಶೋ ಅದು ಹೌಸ್ಫುಲ್ ಆಗಿದೆ ಥಿಯೇಟ್ರಲ್ಲಿ. ಹೌಸ್ಫುಲ್ ಅಂತಂದರೆ ಮುಂಚೆ 2 ಅವರ್ ಮುಂಚೆನೇ ಹೌಸ್ಫುಲ್ ಆಗುವಂಥ ಇದು. ಒಂದು ಸಂಡೇ ಅಂತೂ ಫುಲ್ ಹೌಸ್ಫುಲ್ ಆಗಿದೆ, ಅಂದರೆ ಹಿಂದಿನ ದಿವಸನೇ. ಆಮೇಲೆ ಸಂಡೇ ಹೋಗಿ ನಿಂತ್ಕೊಂಡು ನೋಡಬೇಕಾದ್ರೆ ಅವ್ರು ಕರೆದು ಮ್ಯಾನೇಜರ್ ಮಾಮ ಯಾಕೆ ಇಲ್ಲಿ ವೆಯ್ಟ್ ಮಾಡಿದ್ದೆ ಅಂತ ಕೇಳಿದಾಗ, ಏನು ಅಂಥದ್ದೇನು ಪಿಕ್ಚರ್ ತೆಗೆದುಬಿಟ್ಟಿದ್ದಾನೆ, ಏನು ಇಷ್ಟೊಂದು ಜನ ಇಲ್ಲಿ, ಏನಕ್ಕೆ ಇಷ್ಟೊಂದು ಜನ ಬರ್ತಾವ್ರೆ ಅಂತ ಕೇಳಿ. ಸರಿ ಚೆನ್ನಾಗೈತೆ ಪಿಕ್ಚರು, ಭಾರಿ ಜನ ಎಲ್ಲ ಎಂಜಾಯ್ ಮಾಡ್ತಾವ್ರೆ, ಸರಿ ಬನ್ನಿ ಅಂದ್ಬಿಟ್ಟು ಏನು ಮಾಡೋರು, ಅವ್ರನ್ನ ಕರ್ಕೊಂಡೋಗಿ ಅವ್ರ ಫ್ರೆಂಡ್ ಜೊತೆ ಇದ್ದವ್ರನ್ನ ಕರ್ಕೊಂಡೋಗಿ ಮೇಲೆ ಥಿಯೇಟ್ರ್ ಬಾಲ್ಕನಿ ಚೇರ್ ಹಾಕಿ ಕೂರಿಸಿದ್ದಾರೆ. ಸಿನಿಮಾ ನೋಡಿದ್ದಾರೆ. ನೋಡಾದ್ಮೇಲೆ ಅವರು ಫ್ರೆಂಡ್ ಇದ್ದವರು ಜೊತೆ ಅದರಲ್ಲಿ ಒಂದು ಸ್ವಲ್ಪ ಫ್ರೆಂಡ್ಗೋಸ್ಕರ ಕಣ್ಣು ಕೊಡೋದೆಲ್ಲ ಇದೆಯಲ್ಲ, ಅದು ಅವ್ರಿಗೆ ಕನೆಕ್ಟ್ ಆಗಿದೆ. ಅದು ಅವ್ರಿಗೆ ಭಯಂಕರ ಹೊಗಳ್ಬಿಟ್ಟಿದ್ದಾರೆ. ಅವ್ರಿಗೆ ಅಯ್ಯೋ ಏನು ಇಂಥ ಮಗ ನಿನ್ನ ಮಗ ಅನ್ನೋ ಥರ ಎಲ್ಲ ಹೊಗಳ್ಬಿಟ್ಟಿದ್ದಾರೆ. ಸರಿ, ಅದಾದಮೇಲೆ ನನ್ನ ಮೇಲೆ ಒಂದು ಸ್ವಲ್ಪ ಅವರು ಸಾಫ್ಟ್ ಕಾರ್ನರಾಗಿ ಏನು ಮಾಡ್ತಾರೆ, ಇದು ಎಲ್ಲಪ್ಪ ಇದು ಅವ್ರ ತಪ್ಪಲ್ಲ, ನನ್ನ ಮಗ ಎಲ್ಲೋ ದಾರಿ ತಪ್ಪಿಡ್ಬಾರ್ದು, ನನ್ನ ಮಗ ಎಲ್ಲೋ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಬಾರ್ದು ಅನ್ನೋ ಒಂದು ಕನ್ಸರ್ನ್ ಇರುತ್ತೆ. ನನ್ನ ಮಗ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು, ಓದಿದ್ದಾನೆ, ಅವ್ನು ಬದುಕು ಕಟ್ಕೋಬೇಕು ಅಂತ ಎಷ್ಟು ಇದೆಲ್ಲ ತಂದೆ ಮಾಡ್ತಾರೆ. ನನ್ನ ತಂದೆ ಮಾಡಿದ್ರು ಅಂತ ಹೇಳಲ್ಲ, ಆ ಥರದ ಮೆಟೀರಿಯಲ್ ಇಟ್ಕೊಂಡು ಮಾಡಿರೋಂಥದ್ದು ಚೌಕಿದಾರ. ಈಗ ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ಅಂತ? ಖುಷಿ ಆಗುತ್ತೆ ಅಲ್ಲ, ಎಲ್ಲ ಖುಷಿ ಅಲ್ವಾ, ಇನ್ನೇನು ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಇರಲ್ಲ ಸರ್. ನಮ್ಮ ಪೇರೆಂಟ್ಸು ನಮ್ಮ ಹೆಗಲ ಮೇಲೆ ಬೆಂತಟ್ಟ ಆಗುತ್ತಲ್ಲ ಹ್ಯಾಪಿನೆಸ್ಸು, ಅವ್ರಿಗೆ ನಾವು ಯಾರಾದರೂ ನಮ್ಮಿಂದ ಖುಷಿಯಾಗಲಿ, ನಮ್ಗೆ ಅಷ್ಟು ಖುಷಿ ಆಗೋಲ್ಲ. ನಮ್ಮ ಅಪ್ಪ ಅಮ್ಮ ನಾವು ಮಾಡಿದ ಕೆಲಸ ನೋಡಿ ಖುಷಿ ಪಟ್ಬಿಟ್ರೆ ಜಗತ್ತಲ್ಲಿ ಅದಕ್ಕಿಂತ ದೊಡ್ಡ ಖುಷಿನೇ ಇನ್ನೊಂದಿರಲ್ಲ ಅಲ್ವಾ. ಅದು ನನಗೂ ಇದೆ.
ಸರ್ ಸಾಕಷ್ಟು ಕಲಾವಿದರಿದ್ದಾರೆ, ಯಾಕಂತಂದರೆ ತಂದೆ ಪಾತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಸಿನಿ ಪ್ರೇಕ್ಷಕರನ್ನು ಅಷ್ಟೇ ಅಲ್ಲದೆ ಪರಭಾಷೆಗಳಲ್ಲೂ ಕೂಡ ಆಡಿಯನ್ಸನ್ನು ತಮ್ಮ ಅಭಿನಯದ ಮೂಲಕ ಹಿಡಿದಿಟ್ಕೊಂಡಿರುವಂಥ ಸಾಕಷ್ಟು ಕಲಾವಿದರಿದ್ದಾರೆ. ಅವನ್ನೆಲ್ಲ ಬಿಟ್ಟು ಸಾಯಿ ಕುಮಾರ್ ಸರ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆ್ಯಸ್ ಎ ಡೈರೆಕ್ಟರ್ ವ್ಯೂ ಕಡೆಯಿಂದ ಏನು ಕಾರಣ ಅಂತ? ನಾವು ಎಲ್ಲ ಸಾಯಿ ಕುಮಾರ್ ಸರ್ದು ಪಿಕ್ಚರ್ ನೋಡಿರೋದು, ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಇವೆಲ್ಲ ತುಂಬ ರೆಬಲ್ ಕ್ಯಾರೆಕ್ಟರ್ಗಳ, ತುಂಬ ರೆಬಲ್ ಅಂದರೆ ರೆಬಲ್ ಆ ರೇಂಜ್ಗೆ ಡೈಲಾಗ್ಗಳೆಲ್ಲ ಹೇಳೋಕ್ಕೆ ಆಗಲ್ಲ. ಈಗೆಲ್ಲ ನಾನು ಅವ್ರನ್ನ ತಮಾಷೆಗೆಲ್ಲ ಕೇಳಿದ್ದೀನಿ, ಸರ್ ಈ ಥರದ ಡೈಲಾಗ್ ಸರ್ ಹೆಂಗೆಲ್ಲ ಸರ್ ಆವಾಗ ಹೆಂಗೆಲ್ಲ ಹೇಳ್ತಿದ್ರಿ ಅಂತ. ಒಂದು ಮೈನ್ ರೀಸನ್ ಏನಂದರೆ, ಇಡೀ ನಮ್ಮ ಇಂಡಿಯಾದಲ್ಲಿ ಇವಾಗ ಬೆರಳೆಣಿಕೆಯ ಕಲಾವಿದರು ಮಾತ್ರ 50 ವರ್ಷದಿಂದನೂ ಆ್ಯಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ಒಂದನೇ ಪಾಯಿಂಟು. ಎರಡನೇ ಪಾಯಿಂಟು, ನನಗೆ ಇವ್ರನ್ನ ಒಂಚೂರು ಕಾಂಟ್ರಾಸ್ಟಾಗಿ ಉಲ್ಟಾ ತೋರಿಸ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಆ ಐಡಿಯಾಗೆ ಅವರು ಸ್ಪಂದಿಸಿದ್ರು ಮತ್ತು ಅದಕ್ಕೆ ಕನೆಕ್ಟ್ ಆದರು. ದೊಡ್ಡ ಒಂಥರ ಸಾಗರ ಅವರು. ಯಾಕಂದರೆ 50 ವರ್ಷ ಒಬ್ಬ ಮನುಷ್ಯ ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಒಂದೇ ಒಂದು ವೃತ್ತಿನ 50 ವರ್ಷ ಒಬ್ಬರು ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇವರು 50 ವರ್ಷ ಆ್ಯಕ್ಟ್ ಮಾಡಿರೋದು ಅಷ್ಟು ಸುಲಭ ಅಲ್ಲ. ಅವರ ಟೈಮ್ ಸೆನ್ಸಿಂದ ಹಿಡಿದು, ಆ ಅಗ್ರೆಸಿವ್ನೆಸ್ಸಿಂದ ಹಿಡಿದು, ಆ ಹಸುವು, ಇವೆಲ್ಲ ಕೌಂಟಾಗಿ ಅವರು ಆ ಸ್ಟೇಜಿಗೆ ಬಂದಿದ್ದಾರೆ. ಇವೆಲ್ಲ ವಿಚಾರಗಳು ನೋಡಿ ಆಮೇಲೆ ನನಗೆ ಆ ಕ್ಯಾರೆಕ್ಟ್ರು, ನಾವು ಏನೇ ಕಾಸ್ಟಿಂಗ್ ರಾಂಗ್ ಆಗಬಾರ್ದು. ನಾನು ಮಾಡಿದ್ದೀನಿ ರಾಂಗ್ ಕಾಸ್ಟಿಂಗ್ಗಳು ಮಾಡಿ, ನನಗೂ ಗೊತ್ತಿರುತ್ತೆ ನಾನು ಇದು ರಾಂಗ್ ಮಾಡಿಬಿಟ್ಟೆ ಅಂತ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಅವ್ರ ಸಿನಿಮಾಗಳೆಲ್ಲ ನೋಡಿ, ಇವಾಗ ನಾನು ಅವ್ರನ್ನ ಹೆಂಗೆ ಕಾಂಟ್ರಾಸ್ಟಾಗಿ ತೋರ್ಸೋಕ್ಕಾಗತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಂಡದ್ದು ಸಾಯಿ ಸಾರು. ಮಾಡ್ಕೊಳ್ಳೋಕ್ಕೆ ನನಗೆ ಒಂದು 10-15% ಓಕೆ ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೆ. ಅದಾದಮೇಲೆ ಇರೋದು ಮೇಯ್ನ್ ಪಾಠ. ನಿಜವಲ್ಲಿ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್, ಒಳ್ಳೆ ಅದ್ಭುತ ಆರ್ಟಿಸ್ಟ್ ಬಗ್ಗೆ ನಾವೆಲ್ಲ ಸಣ್ಣ ಹುಡುಗರು, ನಾವು ಅವ್ರನ್ನ ನೀವು ದೊಡ್ಡ ಆರ್ಟಿಸ್ಟ್ ಅಂತಾರೆ ಹೇಳೋಕ್ಕೆ. ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್, ಅದನ್ನು ನಾನು ಹೇಳ್ಬೋದು. ಸಖತ್ ಹ್ಯೂಮರಾಗಿ ಜಾಲಿಯಾಗಿ ನಾನು ಮಾಡೋದು 102-103 ದಿವಸ ಶೂಟಿಂಗಲ್ಲಿ ಒಂದು 65 ದಿವಸ ಅವರು ಪಾರ್ಟ್ ಇತ್ತು. ಥ್ರೋಟ್ ಸಿನಿಮಾ ಇರ್ತಾರೆ, ಥ್ರೋಟ್ಲ ಕ್ಯಾರೆಕ್ಟ್ರು. ಎಷ್ಟು ಜಾಲಿಯಾಗಿ, ಎಷ್ಟು ಇದಾಗಿ, ಆಮೇಲೆ ಎಷ್ಟು ಪ್ರಿಪರೇಷನ್ನು. ನಾನು ಕತೆ ಹೇಳಿ ಹೈದ್ರಾಬಾದಲ್ಲಿ ಕತೆ ಹೇಳಿ ಬೆಂಗಳೂರಿಗೆ ಬರ್ತಿದ್ದಂಗೆ ನನಗೆ ಅಲ್ಲೇ ಸ್ಟಾರ್ಟ್ ಆಯಿತು. ಈಸ್ ದ ವೆರಿ ಸೂಟಬಲ್ ಆ್ಯಂಡ್ ತುಂಬ ಆಪ್ಟಾಗಿರ್ತಕ್ಕಂಥ ಮನುಷ್ಯ ಈ ಕ್ಯಾರೆಕ್ಟರ್ಗೆ ಅಂತ ಕತೆಯೆಲ್ಲ ಹೇಳಿ ನಾನು ಹಂಗೆ ಅಂತಂದರೆ, ಯಾವುದೋ ಸಿನಿಮಾ ರೆಫರೆನ್ಸ್ನ ನಾನು ಸಿನಿಮಾನೇ ಮಾಡಲ್ಲ. ನಾನು ಹೇಳ್ತೀನಿ, ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ. ಈಗ ನಿಮ್ಗೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಈಗ ನೀವು ಕೂತಿರೋದಾಗಲಿ, ನಾನು ಕೂತಿರೋದು, ಇದೆಲ್ಲ ಒಂದೊಂದು ಬಾಡಿ ಲ್ಯಾಂಗ್ವೇಜು. ಅದನ್ನು ನಾನೆಲ್ಲ ಇದು ಮಾಡಿದ್ದೆ. ಒಂದು ವಿಡಿಯೋ ಮಾಡಿ, ನೋಡಿ ಸರ್ ಇದು ಹಿಂಗೆ ಕೂತ್ಕೋಬೇಕು, ಹಿಂಗೆ ನಡ್ಕೊಂಬರ್ಬೇಕು, ಹಿಂಗೆ ಬರ್ಬೇಕಾದಾಗ ಹಿಂಗೆ ಬರಬೇಕು, ಮತ್ತು ಅದಕ್ಕೊಂದು ಚೂರು ಉಬ್ಬಲ್ಬೇಕು ನನಗೆ, ಅಂದರೆ ಒಂಚೂರು ವೇರಿಯೇಷನ್ ಆ ಪಾತ್ರ ಪ್ರೆಸೆಂಟೇಷನ್ಗೆ, ಈ ಥರದ್ದೆಲ್ಲ ಹೇಳಿ ನಾನು ಅವ್ರಿಗೆ ಎಲ್ಲ ಹೇಳಿ ಬಂದಿದ್ದೆ. ಸರ್ ನಾನು ಬೆಂಗಳೂರಿಗೆ ಒಂದು ದಿವಸ ಆಗಿತ್ತು, ನಾನು ಅಲ್ಲಿ ಬರೋದಕ್ಕೆ ವಾಪಸ್ಸು ಬರೋಷ್ಟರೊಳಗೆ ಅವರು ಒಂದು ವೀಡಿಯೋ ಮಾಡಿ ವಿತ್ ಕಾಸ್ಟ್ಯೂಮ್, ವಿತ್ ಬಾಡಿ ಲ್ಯಾಂಗ್ವೇಜು ವೀಡಿಯೋ ಮಾಡಿ ಕಳಿಸಿದ್ರು. ಇದೋಕೆ ನೋಡಿ ಸರ್ ಅಂತ. ಸರ್ ಇಷ್ಟು ವರ್ಷ 50 ವರ್ಷ ಆ್ಯಕ್ಟ್ ಮಾಡಿದ್ಮೇಲೂ ನಿಮ್ಗೆ ಅಷ್ಟು ಆ ಈಗರ್ನೆಸ್ ಇದೆ ಅಂದಮೇಲೆ ಅದೆಷ್ಟು ದೊಡ್ಡ ಇದು ಯೋಚನೆ ಮಾಡಿ. ಮತ್ತು ಅವರಲ್ಲದೆ ಇನ್ಯಾರು ನಾನು ಇಟ್ಕೊಂಡು ಚೌಕಿದಾರ್ ಅಂತಾಗಿದ್ದು, ಈಸ್ ದ ರಿಯಲ್ ಚೌಕಿದಾರ್ ಆಫ್ ದಿಸ್ ಮೂವಿ. ನೀವು ಅವ್ರ ಜೊತೆಗೆ ಕಥೆಯನ್ನು ಅಪ್ರೋಚ್ ಮಾಡೋಕ್ಕೆ ಹೋದಾಗ ಏನು ಹೇಳಿದ್ರು? ಹೆಂಗಿತ್ತು ಅವ್ರ ರಿಯಾಕ್ಷನ್? ಒಪ್ಕೊಂತಾರೆ ಅಂತ ಗೊಂದಲ ಇತ್ತಾ, ಅಥವಾ ಏನಾದರೂ ಒಪ್ಕೊಳ್ಳಲ್ಲ ಅಂದರೆ ಹೆಂಗಪ್ಪ ಅಂತ ಏನಾದರೂ ತಳಮಳ ಇತ್ತಾ ಅಂತ? ಇಲ್ಲ, ನಾನು ರವಿ ಇವ್ರ ಬ್ರದರ್ ರವಿಶಂಕರ್ ಸರ್ ಅವರ ವಿಲನ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು, ಅಣ್ಣ ತಮ್ಮದಿರು ಮಾತಾಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು ಕೇಳೋಕೆ ತುಂಬ ನ್ಯೂಟ್ರಲ್ಲಾಗಿ ಕರೆದ್ರು. ಅವ್ರ ಆಫೀಸಲ್ಲಿ ಕೂರಿಸಿ ತುಂಬ ನ್ಯೂಟ್ರಲ್ಲಾಗಿ ಕತೆ ಕೇಳಿದ್ರು. ನನಗೆ ಅವ್ರು ಚೆನ್ನಾಗಿದೆ ಮಾಡ್ತೀನಿ ಅಂದರು. ರಿಯಾಕ್ಟ್ ಮಾಡಲಿಲ್ಲ. ನನಗೆ ಅವ್ರು ವೀಡಿಯೋ ಮಾಡಿ ಕಳಿಸಿದ್ಮೇಲೆ ಗೊತ್ತಾಯಿತು ಅವ್ರು ಯಾವ ರೇಂಜ್ಗೆ ಅದ್ರ ಮೇಲೆ ಇದಾಗಿದ್ದಾರೆ, ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ವಿಚಾರ ನನಗೆ. ಚೌಕಿದಾರ್ ಅಂತ ಈಗಾಗಲೇ ಸಿನಿಮಾ ಟೀಸರ್ ಮೂಲಕ ಸೌಂಡ್ ಮಾಡ್ತಾ ಇದೆ, ಸಾಂಗ್ ಮೂಲಕ ಈಗಾಗಲೇ ಒಂದಷ್ಟು ಸಿನಿ ಪ್ರೇಕ್ಷಕರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಫಾದರ್ಸ್ ಡೇ ಸ್ಪೆಷಲ್ ಆಗಿ ಈ ಒಂದು ಹಾಡನ್ನು ಬಿಡುಗಡೆ ಮಾಡಿಸಿದ್ರು. ಅದರಲ್ಲೂ ಕೂಡ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಒಂದು ಲಿರಿಕ್ಸ್ ಆಗಿರ್ಬೋದು, ಸಚಿನ್ ಬಸ್ರೂರವರ ಸಂಗೀತ ಆ್ಯಂಡ್ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರ ಅದ್ಭುತವಾದಂತಹ ಗಾನಸಿರಿ. ಸೊ ಹಿಂಗೆ ಇದು ಪ್ಲ್ಯಾನ್ ಮಾಡಿದ್ರಿ ಅಂತ ಇದು ಕಂಪೋಸಿಷನ್ ಟೈಮಲ್ಲಿ ಹೇಳೋದಾದರೆ? ಇದು ಟೈಟಲ್ ಟ್ರ್ಯಾಕು, ಚೌಕಿದಾರ್ ಅನ್ನೋದು ಟೈಟಲ್ ಟ್ರ್ಯಾಕು.
ಥ್ರೋಟ್ ಸಿನಿಮಾದಲ್ಲಿ ಇದಿರುತ್ತೆ. ಥ್ರೋಟ್ ಸಿನಿಮಾದಲ್ಲಿ ಈಗ ಕೆಲವು ಲೈನ್ಗಳು ದೇವರ ಮೀರಿಸೋ, ದೇವರ ತೋರಿಸೋ ಈ ಥರ ಲೈನೆಲ್ಲ ಅದು ಸಿಚುವೇಶನ್ಗೆ ಹಂಗಂಗೆ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೃದಯದ ಕಾನೂನೆ ಈ ಥರದ್ದೆಲ್ಲ ವರ್ಡ್ಗಳು. ನಾಗೇಂದ್ರ ಪ್ರಸಾದ್ ಬಿಡಿ, ಅವರು ಸರಸ್ವತಿ ಪುತ್ರ ಅವರು ಎಕ್ಸಲೆಂಟ್. ಒಂದಕ್ಕೆ 10 ಲೈನ್ ಕೊಡ್ತಾರೆ, ನಿನ್ಗೆ ಯಾವ್ದು ಬೇಕು ತಗೊಂತ. ಆ ಥರ ಒಬ್ಬ ಲಿರಿಕ್ ರೈಟ್ರು ಮತ್ತೆ ಹುಟ್ಟಲ್ಲ ಅನ್ಕೋತೀನಿ. ಗೊತ್ತಿಲ್ಲ, ಮರಕ್ಕಿಂತ ಮರ ಇದಾಗುತ್ತೆ. ಬಟ್ ಇವತ್ತು ಪ್ರೆಸೆಂಟ್ ಸಿನಾರಿಯಲ್ಲಿ ಅವರಷ್ಟು ಅಷ್ಟು ದೊಡ್ಡ ಸರಸ್ವತಿ ಪುತ್ರ ನಾನು ನೋಡೇ ಇಲ್ಲ. ಅವರೇ ಇದು ಅನ್ಕೋತೀನಿ, ಅಲ್ಟಿಮೇಟ್ ಅನ್ಕೋತೀನಿ. ಈಗ ಸದ್ದೀಪ್ ಇದರಲ್ಲಿ ತುಂಬ ಅದ್ಭುತ ಅವರು. ನೀವು ಒಂದು ಲೈನ್, ಸರ್ ನನಗೆ ಇದು ಬೇಡ ಸರ್, ನಿಲ್ಲದಂಥ ಗಡಿಯಾರ ಅಂತ ಬರೀತಾರೆ, ಎಷ್ಟು ಅದ್ಭುತ. ಈಗ ಅಪ್ಪ ಈಗ ನಾವೆಲ್ಲ ಏನು ಹೇಳ್ತೀವಿ, ಅಮ್ಮ ಬರ್ತ್ ಕೊಡ್ತಾಳೆ ಅನ್ನೋ ಕಾರಣಕ್ಕೆ ಅಮ್ಮನೇ. ಬಟ್ ಆಫ್ಟರ್ ಬರ್ತ್ ಇದೆಯಲ್ಲ, ಮಗ ಆಗಲಿ ಮಗಳಾಗಲಿ, ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡು ಅವಳು ಇದು ಮಾಡೋ ತನಕನೂ ಓಡುತ್ತೆ ಅದು. ಆ ಪಾತ್ರ ಅಪ್ಪ ಅನ್ನೋ ಇದು ಅಲ್ಲಿ ಗಂಟ ಓಡುತ್ತೆ. ಅದೆಲ್ಲ ಕನೆಕ್ಟ್ ಆಗೋಗಿತ್ತು. ಆಮೇಲೆ ಅಪ್ಪ ಐ ಲವ್ ಯು ಸಾಂಗ್ ಕೂಡ ಅವರೇ ಬರೆದಿರೋದು. ಅವರೀಗ ಈಗ ಫಾದರ್ ಸಾಂಗ್ಗೆ ಫಾದರ್ ಈಗ ಅವರು ಅಷ್ಟೇ. ಇದ್ರ ಜೊತೆಗೆ ಫ್ಯಾಮಿಲಿ ಡ್ರಾಮಾ ಜೊತೆಗೆ ಯಾವ ರೀತಿ ಅಂತ ನಾನು ನೋಡಿದಾಗ ಒಂದು ಕಾಫಿ ತೋಟದಲ್ಲಿ ಧನ್ಯ ಅವ್ರನ್ನ ಹಿಂದೆಂದೂ ನೋಡಿರೋದ ಹಳ್ಳಿ ಹುಡುಗಿ ಪಾತ್ರದಲ್ಲಿ, ಅದ್ರ ಜೊತೆಗೆ ಪೃಥ್ವಿ ಅಂಬರ್ ಅವರನ್ನು ಒಂದು ಕತ್ತಿ ಕೊಟ್ಟುಬಿಟ್ಟು ಕೊಲೆ ಮಾಡುವಂಥ ಒಂದೆಲ್ಲನು ಮಾಸ್ ಎಲಿಮೆಂಟ್ ಅಂತ ತೋರಿಸಿದ್ರೆ. ಶ್ವೇತಾ ಅವರಿದ್ದಾರೆ, ಸುಧಾರಾಣಿ ಮ್ಯಾಮ್ ಇದ್ದಾರೆ, ಸಾಯಿ ಕುಮಾರ್ ಸರ್, ಸಾಕಷ್ಟು ದೊಡ್ಡ ತಾರಾಬಳಗವೇ ಇದೆ. ಈ ಒಂದು ದೊಡ್ಡ ತಾರಾಬಳಗವನ್ನು ಹ್ಯಾಂಡಲ್ ಮಾಡೋದು ಒಬ್ಬ ನಿರ್ದೇಶಕನಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಆ ಒಂದು ಪ್ರಯತ್ನ ಹೆಂಗಿತ್ತು ಅಂತ? ನಾನು ಯಾವಾಗಲೂ ಏನಂತಂದರೆ, ನಾನು ನಿರ್ದೇಶಕನೇ ಅಲ್ಲ, ನಾನು ಡೈರೆಕ್ಟ್ರ್ ಅಂತ ನಾನು ಎಲ್ಲೂ ಹಂಗು ಇದು ನಮ್ಮ ತಲೆಯಲ್ಲಿ ಇಟ್ಕೋಬಾರ್ದು, ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು. ನಾನೊಬ್ಬ ತುಂಬ ಕೆಳಸ್ತರದ ಪ್ರೇಕ್ಷಕ, ನಾನು ಆಡಿಯನ್ ಅಷ್ಟೇ. ಒಬ್ಬ ಆಡಿಯನ್ನು ಅವನು ಪಿಕ್ಚರ್ ನೋಡ್ಬೇಕಾದ್ರೆ ಅವ್ನಿಗೆ ಅನ್ನಿಸ್ತಾ ಇರುತ್ತೆ, ಇದು ಹಿಂಗಿರ್ಬೇಕಿತ್ತು, ಹಂಗೇನು ಅನ್ನಿಸ್ತಿತ್ತು ಅವನಿಗೆ, ಇದು ಈ ಥರ ಆಗ್ತಾ ಈ ಥರ ಅಂತ. ಆ ಥರದ ವ್ಯಕ್ತಿ ನಾನು ಅಷ್ಟೇ. ನಾನು 5 ಪಿಕ್ಚರ್ ಮಾಡ್ತಿದ್ರು, ನಾನು ಡೈರೆಕ್ಟ್ರನ್ನ ಯಾವ ಇದು ಇಲ್ಲ, ನಾನು ಅದನ್ನು ಮೈಂಡ್ಗೆ ಎತ್ಕೊಳ್ಳಲ್ಲ, ನಾನು ಒಬ್ಬ ಆಡಿಯನ್ ಅಷ್ಟೇ. ಆಮೇಲೆ ಈ ದೊಡ್ಡ ಆರ್ಟಿಸ್ಟ್ ಅಂತ ನೀವು ಕೇಳೋದು ಪ್ರಶ್ನೆ ಏನಂದರೆ, ನಾವು ಯಾವಾಗಲೂ ಏನಂದರೆ ನಮ್ಮ ಎದುರುಗಡೆ ಇರೋದು ಹುಲಿ ಅಂತ ಗೊತ್ತಾದರೆ ನನಗೆ ಭಯ ಆಗುತ್ತೆ. ನಾನು ಅದನ್ನು ಹುಲಿ ಅಂತಲೇ ಅನ್ಕೋಬಾರ್ದು, ಅರ್ಥ ಆಯ್ತಾ? ನಾನು ಅದನ್ನು ಜಸ್ಟ್ ಒಂದು ಅನಿಮಲ್ ಅಂದ್ಕೊಂಡಾಗ ನನಗೆ ಅದ್ರ ಮೇಲೆ ಭಯ ಆಗೋಲ್ಲ, ಈಸಿಯಾಗಿ ಫೈಟ್ ಮಾಡ್ಬೋದು. ಆ ಥರ ನಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ಇರುತ್ತೆ. ನಾನು ಅದನ್ನೆಲ್ಲ ಇದು ಮಾಡ್ಕೊಳ್ಳಲ್ಲ. ನಾನು ಆರ್ಟಿಸ್ಟ್ ವಿಚಾರದಲ್ಲಿ ದೊಡ್ಡವರು ಚಿಕ್ಕವರು ಹಂಗೆಲ್ಲ ನೋಡೋಲ್ಲ. ಆ ಪಾತ್ರ ನಾನೇನು ಬರ್ಕೊಂಡಿದ್ದೀನಿ ಆ್ಯಸ್ ಎ ಡೈರೆಕ್ಟರ್, ನಾನೇನು ಬರ್ಕೊಂಡಿದ್ದೀನಿ ಅದು ಮಾಡಲೇಬೇಕು, ಯಾರಾದರೂ ಅದು ಮಾಡಬೇಕು. ಅದು ನಾನು ಮಾಡಿಲ್ಲ ಅಂದರೆ ನಾನು ಮಾಡಿ ತೋರಿಸ್ತೀನಿ, ನನಗೆ ಈ ಥರ ಬೇಕು ಅಂತ. ಇದು ನನ್ನ ವರ್ಕಿಂಗ್ ಸ್ಟೈಲ್. ಈಗಾಗಲೇ ಒಂದಷ್ಟು ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಹೇಳಿರೋದ್ರಿಂದ, ಸೊ ಆ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾದಿಗೂ ಏನೆಲ್ಲ ಚೇಂಜಸನ್ನು ಕಾಣಬಹುದು ಅಂತ? ಎವ್ರಿ ಡೇ ಈಸ್ ದ ಲರ್ನಿಂಗ್ ಡೇ ನನ್ನ ಪ್ರಕಾರ. ನನಗೆ ಪ್ರತಿ ದಿವಸನೂ, ಆಮೇಲೆ ಸಿನಿಮಾ ಟೆಕ್ನಾಲಜಿನೂ ಕೂಡ ಬೇರೆ ಇರ್ತದೆ. ನಾನು ಫಸ್ಟ್ ಸಿನಿಮಾ ತೆಗೆದು ನಾನು ನೆಗೆಟಿವಲ್ಲಿ ತೆಗೆದೆ, ಅದಾದಮೇಲೆ ರಥಾವರ ಡಿಜಿಟಲ್ ಆಯಿತು. ನಾನು ಎರಡಕ್ಕೂ ಮಧ್ಯದಲ್ಲಿದ್ದೀನಿ, ಎರಡೂ ಮಾಡಿದ್ದೀನಿ ನಾನು. ಅದಕ್ಕೆ ಮೊದಲೇ ನಾನು ಒಂದು 5-6 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡಿರೋದ್ರಿಂದ ಗೊತ್ತಿದೆ. ಆಮೇಲೆ ಎಲ್ಲ ನನಗೆ ಗೊತ್ತು ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಸಿನಿಮಾಲೂ ಅಷ್ಟೇ, ಅಡ್ವೊಕೇಸಿಲೂ ಅಷ್ಟೇ. ನೀವೇನಾರು ನನಗೆಲ್ಲ ಗೊತ್ತು, ನಾನು ಕಲ್ತ್ಬಿಟ್ಟಿದ್ದೀನಿ ಅಂತಂದರೆ ನೀವೇನೋ ಇಲ್ಲ, ನೀವು ದಡ್ಡ ಆಗಿರ್ತೀರ, ಇಲ್ಲ ಅಂತಾರೆ ನೀವು ಮೂರ್ಖ ಆಗಿರ್ತೀರ. ಎರಡೂ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನೀವು ಆಗಲ್ಲ. ಅದಕ್ಕೇನು ಬೇಕು ಆ ಟೈಮ್ಗೆ ಕಲ್ತ್ಕೊಂಡಿರ್ತೀವಿ. ಆ ಕತೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟದ್ದೇನು ಅಂತ ಕಲ್ತ್ಕೊಂಡು ಗೊತ್ತಿಲ್ಲ ಅಂದರೆ ಕಲ್ತ್ಕೊಂಡು ಮಾಡೋದು ಆ ಥರ. ಸರ್, ನಿರ್ದೇಶಕನಾಗಿ, ಲಾಯರ್ ಆಗಿ, ಲೆಕ್ಚರರ್ ಆಗಿ, ಅದಾದಮೇಲೆ ಮತ್ತೆ ನಿರ್ದೇಶನಕ್ಕೆ ಇಳಿದಿರೋದ್ರಿಂದ, ಸೊ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಒಂದು ಕಡೆ ಸಿನಿಮಾವನ್ನು ನಿರ್ದೇಶನ ಮಾಡ್ತೀನಿ ಅಂತಂದಾಗ ಸ್ವಲ್ಪ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನಾವು ಪ್ರೊಡ್ಯೂಸರ್ ಜೊತೆ ಅಪ್ರೋಚ್ ಮಾಡುವಂಥದ್ದಾಗಿರ್ಬೋದು. ನಾವು ಅಂದ್ಕೊಂಡಿರುವಂತಹ ಬಜೆಟ್ಗೆ ಅದು ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ನಾನು ತುಂಬ ಆಸೆಗಳು ಕಮ್ಮಿ ಇರೋಂಥ ಪರ್ಸನು. ಒಬ್ಬ ಡೈರೆಕ್ಟ್ರ್ ಆದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಲಕ್ಸುರಿ ಕಾರು, ಲಕ್ಸುರಿ ಎಲ್ಲ ಸಾಲದಲ್ಲಿ ಮಾಡ್ತಾರೆ. ನಾನು ಹಂಗೆಲ್ಲ ನನ್ನ ಹತ್ರ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ತೀನಿ, ಆ ಥರ ಇಲ್ಲ. ಆಮೇಲೆ ಅಡ್ವೊಕೇಸಿ ಅನ್ನೋದು ನಿಮಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿಗೆ ಸುಖವಾಗಿರೋದಕ್ಕೆ ಏನು ಬೇಕು ಅದನ್ನ ಅದು ಕೊಡುತ್ತೆ. ಮನುಷ್ಯನಿಗೆ ಆಸೆಗಳು ಜಾಸ್ತಿ ಇದ್ದರೆ ಏನಾಗುತ್ತೆ, ನಿಮ್ಮ ಇದು ಜಾಸ್ತಿ ಆಗುತ್ತೆ, ಪ್ರೆಜರ್ ಜಾಸ್ತಿ ಆಗುತ್ತೆ. ಆಸೆಗಳು ಕಡಿಮೆ ಇದ್ದಷ್ಟು ಆವಾಗ ನೀವು 10 ರೂಪಾಯಿ ಇದ್ದಾಗ 10 ರೂಪಾಯಿಗೆ ಸುಖವಾಗಿರೋದು ಕಲ್ತ್ಕೋಬೇಕು. 100 ರೂಪಾಯಿ ಬಂದಾಗ 100 ರೂಪಾಯಿಗೆ ಇರೋದು ಕಲ್ತ್ಕೋಬೇಕು. ಹಂಗೆ ನಾನು ಆ ಥರ ಬದುಕೋಂಥ ವ್ಯಕ್ತಿ. ನನ್ನ ಹತ್ರ 100 ರೂಪಾಯಿ ಇಲ್ಲದಾಗಲೂ ನಾನು ಬದುಕಿದ್ದೀನಿ. ಇವತ್ತು ನನ್ನ ಹತ್ರ ಎಲ್ಲ ಇದೆ, ಚೆನ್ನಾಗಿದೆ, ನಾನು ಇವಾಗಲೂ ಹ್ಯಾಪಿ. ಆವಾಗಲೂ ಇಷ್ಟೇ ಹ್ಯಾಪಿಯಾಗಿದ್ದೆ, ಇವಾಗಲೂ ಅಷ್ಟೇ ಹ್ಯಾಪಿಯಾಗಿದ್ದೆ. ಅದೆಲ್ಲ ಮೆಂಟಲ್ ಸ್ಟಾರ್ಟ್. ನೀವು ಹ್ಯಾಪಿಯಾಗಿ ಇರೋದು ಬಿಡೋದು ನಿಮ್ಮ ಹತ್ರ ಇರುತ್ತೆ. ಅದು ಯಾವ ಆ್ಯಂಗಲಲ್ಲಿ ಸಿಗೋಲ್ಲ, ತಗೊಳಕ್ಕಾಗಲ್ಲ. ಅದು
ಈಗ ಒಂದಷ್ಟು ಜನಗಳು ಹೇಳ್ತಾ ಇರ್ತಾರೆ, ಇಷ್ಟು ವರ್ಷಗಳಾಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಮೂರು ಪ್ರೊಫೆಷನಲ್ಲಿ ಕೆಲಸ ಮಾಡ್ತೀವಿ, ಎಷ್ಟು ಸೇವಿಂಗ್ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಪ್ರಶ್ನೆ ಎದುರಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಅವ್ರಿಗೆಲ್ಲ ಏನು ಆನ್ಸರ್ ಹೇಳ್ತಾರೆ? ನನಗೆ ಆ ಥರ ಕೇಳೋ ಯಾರಿಗೂ ಧೈರ್ಯನೇ ಇಲ್ಲ. ನಿಜ ಯಾರಿಗೂ ಇನ್ಕ್ಲೂಡಿಂಗ್ ತೀರಾ ಪಕ್ಕದಲ್ಲಿರೋರ್ಗೂ ಹಾಕಿಲ್ಲ. ನಾನು ಯಾರಿಗೂ ತೊಂದರೆ ಮಾಡಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಆಮೇಲೆ ಯಾರಿಗೂ ಮೋಸ ಮಾಡಲ್ಲ, ಯಾರ ಹತ್ರನೂ ಏನು. ನನಗೇನು ಬೇಕು ನಾನು ದುಡ್ಕೋತೀನಿ, ನನಗೇನು ಬೇಕು ನಾನು ಹ್ಯಾಪಿ ಆಗಿದ್ದೀನಿ. ಹಾಗಾಗಿ ನನಗೆ ಯಾರು ನನ್ನ ಹತ್ರ ಇದುವರೆಗೂ ಯಾರು ಆ ಥರ ಕೇಳೋಕ್ಕೆ ಧೈರ್ಯ ಮಾಡಿಲ್ಲ. ನಿಮ್ಮ ಫೈನಾನ್ಷಿಯಲ್ ಸೇವಿಂಗ್ಸ್ ಎಲ್ಲ ಹೆಂಗಿದೆ ಸರ್? ಅದೆಲ್ಲ ಹೇಳ್ಬಾರ್ದು ಅನ್ಕೋತೀನಿ. ಅದೆಲ್ಲ ಶೇರ್ ಮಾರ್ಕೆಟಲ್ಲೆಲ್ಲ ಅದೆಲ್ಲ ಮಾಡ್ಕೋಬೇಕು ಅವ್ರವ್ರು. ಏನಂತಂದರೆ ನಾವು ಈ ವಯಸ್ಸಲ್ಲಿ ದುಡಿತಾ ಇರ್ತೀವಲ್ವ, ಈ ವಯಸ್ಸಲ್ಲಿ ನಾವು ಸೇವಿಂಗ್ಸ್ ಮಾಡಿ ಇದು ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ 55 ವರ್ಷ ಆದಮೇಲೆ ನಾವು ನಮ್ಮ ಪ್ರಾಥಮಿಕ ಖರ್ಚುಗಳು, ಬೇಸಿಕ್ ಖರ್ಚುಗಳಿಗೆ ನಾವು ಮತ್ತೆ ಆ ವಯಸ್ಸಲ್ಲಿ ದುಡಿಬೇಕಾಗತ್ತೆ. ಇಲ್ಲಾಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅದಾಗಬಾರ್ದು ಅಂತಂದರೆ ಅವ್ರವ್ರ ನಾಲೆಡ್ಜ್ಗೆ. ನನಗೆ ಒಂದು ಸ್ವಲ್ಪ ನನಗೆ ಶೇರ್ ಮಾರ್ಕೆಟ್ ನಾಲೆಡ್ಜ್ ಲಾಂಗ್ ಟರ್ಮ್ ಇದಿದೆ, ನಾನು ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಂಗೆ ಆ ಥರ ಅವ್ರವ್ರ ನಾಲೆಡ್ಜ್ಗೆ. ಆಮೇಲೆ ನನಗೆ ಅಗ್ರಿಕಲ್ಚರ್ ಫೀಲ್ಡ್ ಇರೋದ್ರಿಂದ ಆನ್ಸೆಸ್ಟರ್ ಪ್ರಾಪರ್ಟಿ, ಸೊ ಅದ್ರಲ್ಲಿ ಕಬ್ಬು ಕೂಡ ಬೆಳಿತೀವಿ. ಸೊ ಅದೆಲ್ಲ ಏನಿದಿಲ್ಲ, ಹ್ಯಾಪಿ ಪರ್ಸನ್. ತಂದೆಗೋಸ್ಕರ ಈ ಸಿನಿಮಾವನ್ನು ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಇನ್ನೊಂದು ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಅವ್ರ ಕಡೆಯಿಂದ ಲಾಂಚ್ ಮಾಡಿಸುವಂತಹ ಪ್ಲಾನ್ಸ್ ಇದೆಯಾ ಅಂತ? ಅಲ್ಲ, ಇದು ನನ್ನ ತಂದೆಗೋಸ್ಕರ ಅಂತಲೇ ಏನಲ್ಲ, ಎಲ್ಲ ಜಗತ್ತಿನ ಎಲ್ಲರಿಗೂ ಈಗ ಎಲ್ಲರಿಗೂ ಕಾಮನ್ನಾಗಿ ರಿಲೇಟ್ ಆಗೋ ಥರನೇ ಸಿನಿಮಾ ಇರೋದು. ಆ ಥರ ಅದು ಸ್ಪಾಂಟೇನಿಯಸ್ಸಾಗಿ ಯಾವ ಟೈಮಿಗೆ ಯಾರ ಕೈಲಿ ಮಾಡಿಸ್ತೀನಿ ಹೇಳೋಕ್ಕಾಗಲ್ಲ. ನಿಮ್ಗೆ ಅಪ್ರೋಚ್ ಸ್ಟ್ರಾಂಗ್ ಆಗಿರಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದು ಆ ಟೈಮ್ಗೆ ಡಿಸೈಡ್ ಮಾಡ್ತೀವಿ. ಫಾದರ್ಸ್ ಡೇ ಬರ್ತಾ ಇದೆ, ಫಾದರ್ಗೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ? ನಾವು ವಿಲೇಜರ್ಸ್ ಆದ್ದರಿಂದ ಆ ಥರದ್ದೆಲ್ಲ ಐ ಲವ್ ಯು ಅಪ್ಪ ಹಂಗೆಲ್ಲ ಹೇಳಿದ್ರೆ ಹೊಟ್ಟಿಸ್ಕೊಂಬರ್ತಾರೆ. ಆ ಥರದ್ದೆಲ್ಲ ಏನಿಲ್ಲ. ನಮ್ಮ ಎಕ್ಸ್ಪ್ರೆಷನ್ನೇ ಬೇರೆ ಥರ ಇರುತ್ತೆ. ಅಂದರೆ ಈ ಸಿಟಿ ಕಲ್ಚರ್ಗೂ ಅಲ್ಲಿಗೂ ಎಕ್ಸ್ಪ್ರೆಷನ್ಸೇ ಬೇರೆ. ಹಂಗಂದ್ರೂ ನಮ್ಮ ಒಳಗಡೆ ಆ ಲವ್, ಆ ಪ್ರೀತಿ ಇರುತ್ತೆ. ನಮ್ಮ ಅಪ್ಪ ಮೇಲೆ, ನಮ್ಮ ಅಮ್ಮ ಮೇಲೆ, ಅವ್ರಿಗೂ ಅಷ್ಟೇ ಮಕ್ಕಳ ಮೇಲೆ ಆ ಪ್ರೀತಿ ಇರುತ್ತೆ. ನನ್ನ ಲವ್ನ ನೀವು ಹೆಂಗೆ ತೋರಿಸ್ತೀನಿ ಅಂತ ಕೇಳೋದಕ್ಕೆ ನನ್ನ ಚೌಕಿದಾರ ನನ್ನ ತಂದೆಗೆ ತೋರಿಸಿ ನಾನು ನನ್ನ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಪ್ರತಿಯೊಬ್ಬರೂ ಅವ್ರ ತಂದೆ ನಾನು ಅನ್ಕೋತೀನಿ ಮೋಸ್ಟ್ಲಿ ಐ ಥಾಟ್ ಡೆಫಿನೆಟ್ಲಿ ಮಗ ಅಪ್ಪನ ಕರ್ಕೊಬರ್ತಾನೆ ಈ ಪಿಕ್ಚರ್ಗೆ, ಅಪ್ಪ ಮಗನ ಕರ್ಕೊಬರ್ತಾನೆ, ಬಾ ನಿಂಗೊಂದು ಪಿಕ್ಚರ್ ತೋರಿಸ್ತೀನಿ. ಆ ಥರದ್ದೊಂದು ಆಗುತ್ತೆ ಅಂತ ಅಂದ್ಕೋತೀನಿ. ನೋಡೋಣ ದೇವರು ಯಾಕೆಂದರೆ ನಾವು ಮಾಡಿದ ತಕ್ಷಣ ಹಂಗೆ ಅದೆಲ್ಲ ಆಡಿಯನ್ಸ್ ಏನು ಹೇಳ್ತಾರೆ ಅದು ಫೈನಲ್ ವರ್ಡಿಕ್ಟ್ ಆಗಿರುತ್ತೆ. ನೋಡೋಣ. ಕನ್ನಡ ಸಿನಿ ಪ್ರಿಯರಿಗೆ ಏನು ಹೇಳ್ತೀರಾ ಫೈನಲಿ ಚೌಕಿದಾರ್ ಸಿನಿಮಾ ತಂಡದ ಕಡೆಯಿಂದ? ನೋಡಿ, ನಾನು ಪ್ರತಿ ಸಿನಿಮಾದಲ್ಲೂ ಬ್ಲೆಸ್ ಮಾಡಿದ್ದೀರಾ. ನಾನು ಸುಮ್ಮನೆ ಡೈರೆಕ್ಟರ್ ಆಗಬೇಕು ಅಂತ ಬೆಂಗಳೂರು ಬಂದ. ನಾನು 2ನೇ ಪಿಕ್ಚರ್ಗೆ ಸೂಪರ್ ಡೂಪರ್ ಹಿಟ್ ಪಿಕ್ಚರು. ನನಗೆ ಒಳ್ಳೆ ಬ್ಲೆಸ್ಸಿಂಗ್ ಇದೆ, ಒಳ್ಳೆ ಕ್ರಿಟಿಕ್ ಇರುತ್ತೆ. ಏನು ಮಾಡೋದ್ರೂ ಕ್ರಿಟಿಕ್ ಮಾಡ್ತಾ ನಿಮ್ಮಂಥ ಎಲ್ಲ ಪ್ರೆಸ್ಸವರಾಗಲಿ ಆಡಿಯನ್ಸ್ ಆಗಲಿ. ನಾನು ಯಾವತ್ತೂ ಒಂದು ಕತೆ ವಿಚಾರದಲ್ಲಿ ನಾನು ಯಾವಾಗಲೂ ಮೋಸ ಮಾಡಿಲ್ಲ. ಸಿನಿಮಾ ಆಡಿಯನ್ಸ್ ಅವ್ರು ಕೊಡೋ ದುಡ್ಡಿಗೆ ಯಾವಾಗಲೂ ಮೋಸ ಮಾಡಿಲ್ಲ. ಇದು ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಆಗಿರುತ್ತೆ. ಒಂದು ಬೇರೆ ಜಗತ್ತನ್ನು, ಅಲ್ಲ ನಿಮ್ಮ ಸುತ್ತಮುತ್ತ ಇರೋ ಜಗತ್ತನ್ನು ನೀವು ತೆರೆ ಮೇಲೆ ನೋಡ್ತೀರಾ. ಡೆಫಿನೆಟ್ಲಿ ನಿಮ್ಮ ದುಡ್ಡು ಮೋಸ ಆಗೋಲ್ಲ. ಚೌಕಿದಾರ್ ನೋಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಾಸ್. ಇದಾಗಿತ್ತು ಚೌಕಿದಾರ್ ಸಿನಿಮಾದ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ಬಂಡಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.